ಇಲ್ಲಿ ತಮಿಳರಿದ್ದಾರಲ್ಲ, ಅವ್ರು ಯಾವ ನೀರು ಕುಡಿತಾರೆ? ತಮಿಳರು ಏನೇ ಯಾವ ನೀರು ಕುಡಿತೀಯ ನೀನು? ತಮಿಳರಿದ್ದಾರಲ್ಲ, ಯಾವ ನೀರು ಕುಡಿಯೋದು? ಯಾರು ಕುಡಿತಾರೆ? ತಮಿಳರು. ನಾನು ಸ್ಟಾಲಿನ್ಗೆ ಹೇಳ್ತೀನಿ, ನಿಮಗೆ ಕಾವೇರಿ ನೀರು ವಿರೋಧ ಮಾಡೋದಾದ್ರೆ, ಮೇಕೆದಾಟು ವಿರೋಧ ಮಾಡೋದಾದ್ರೆ, ನೀವೇ ನಿಮ್ಮೆಲ್ಲ ತಮಿಳರನ್ನು ದೊಡ್ಡ ರೈಲ್ ಹತ್ಬಿಟ್ಟು ಎಲ್ಲ ತಮಿಳ್ನಾಡು ಮದ್ರಾಸ್ಗೆ ಬಂದ್ಬಿಡಿ ಅಂತ ನೀವೇ ಹೇಳಿ. ನಾವು ಹೇಳೋದೇನು ಬೇಡ, ನೀವೇ ಹೇಳ್ಬಿಡಿ, ಎಲ್ಲ ಬಂದ್ಬಿಡಿ, ಸಂಪೂರ್ಣ ವಾರು ಇರಬೇಡಿ. ಯಾರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೂ ತಮಿಳು ಇರಬೇಡಿ, ನಾವು ಕಾವೇರಿ ನೀರು ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ. ಏನು ಹುಡುಗಾಟ ಆಡ್ತಾ ಇದೆ ಸ್ಟಾಲಿನ್? ಏನು ನಿಮ್ಮದು? ನಾವೇ ನಿಲ್ಲಿಸ್ತೀವಿ, ತಮಿಳು ಚಿತ್ರಗಳು ನಿಲ್ಲಿಸ್ತೀವಿ, ನಿಮಗೆ ಬುದ್ಧಿಗೆ ಬರಬೇಕಂತ ಅನ್ನೋದಕ್ಕೆ. ಇವೆಲ್ಲ ಏನು ಹುಡುಗಾಟ ಅಲ್ಲ, ಇದು ಸರಿಯಲ್ಲ. ಪಾರ್ಲಿಮೆಂಟ್ ಮೆಂಬರ್ಗಳು, ನಾನು ಬಹಳ ನೋವಿನಿಂದ ಹೇಳ್ತೀನಿ, ಬಹಳ ಸಾರಿ ಒತ್ತಾಯ ಮಾಡಿ ಹೇಳಿದ್ದೀವಿ. ಇದೇನಾಗಿದೆ ನಿಮಗೆ ಅಂತಂದರೆ, ಕೇಂದ್ರ ಸರ್ಕಾರದ್ದು ಮಾತಾಡ್ತಾ ಇಲ್ಲ. ತಮಿಳ್ನಾಡಿನಲ್ಲಿ ವೋಟ್ ತಗೊಳ್ಬೇಕವರು, ತಮಿಳ್ನಾಡನ್ನು ವೋಟ್ ಬೇಕು ಅವ್ರಿಗೆ. ತಮಿಳ್ನಾಡನ್ನು ವೋಟ್ಗೋಸ್ಕರವಾಗಿ ಅವರಲ್ಲಿ ಪೂರ ಬೆಂಬಲ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಎಲ್ಲರೂ ತಮಿಳ್ನಾಡಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಇದು ಒಳ್ಳೆಯ ಸೂಚನೆ ಅಲ್ಲ, ಖಂಡಿತವಾಗಿ ಇದು ನಿಜವಾಗ್ಲೂ ಒಳ್ಳೆಯದಲ್ಲ. ಪಾರ್ಲಿಮೆಂಟ್ ಸದಸ್ಯರು, ನಾಳೆ ನಾವು ಪಾರ್ಲಿಮೆಂಟ್ ಸದಸ್ಯರ ಮೌನವನ್ನು ವಿರೋಧಿಸಿ, ಪಾರ್ಲಿಮೆಂಟ್ ಸದಸ್ಯರ ಒಂದು ನಿರುತ್ಸಾಹವನ್ನು ವಿರೋಧಿಸಿ, ಪಾರ್ಲಿಮೆಂಟ್ ಸದಸ್ಯರ ಬೇಜವಾಬ್ದಾರಿತನವನ್ನು ವಿರೋಧಿಸಿ, ಪಾರ್ಲಿಮೆಂಟ್ ಸದಸ್ಯರು ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿಲ್ಲ ಅಂತ ಹೇಳಿ ನಮ್ಮ ರಾಜ್ಯಕ್ಕೆ ಪಾರ್ಲಿಮೆಂಟ್ ಸದಸ್ಯರು ನಮ್ಮವರು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿ ನಾಳೆ 12 ಗಂಟೆಗೆ ಬಹಿರಂಗವಾಗಿ ಪಾರ್ಲಿಮೆಂಟ್ ಸದಸ್ಯರನ್ನ ಹರಾಜು ಮಾಡ್ತೀವಿ. ಬಹಿರಂಗ ಹರಾಜ್, ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪಾರ್ಲಿಮೆಂಟ್ ಸದಸ್ಯರನ್ನ ಬಹಿರಂಗವಾಗಿ ಹರಾಜು ಮಾಡ್ತೀವಿ. ಯಾರು ಬೇಕಾದರೂ ಎಷ್ಟಕ್ಕೆ ಬೇಕಾದರೂ ಕೊಂಡ್ಕೊಳ್ಬೋದು, ಬಹಿರಂಗವಾಗಿ ಹರಾಜು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇವರಿಗೆ ಬುದ್ಧಿ ಇಲ್ಲ, ಈಗ ಸೀಟ್ಗೋಸ್ಕರ ಓಡಾಡ್ತಾ ಇದ್ದಾರೆ, ಗೌರವ ಇಲ್ಲ, ಏನಂದ್ರೆ ಏನಿಲ್ಲ. ಬಿಜೆಪಿಯವರು ಏನು ನಿಮ್ಮದು ಹಾಗಾರೆ? ನೀವೆಲ್ಲಿ ನಿಮ್ಮವರೇ ಪ್ರಧಾನಮಂತ್ರಿ? ಡಿ ಸಿ ಎಂ ಇಲ್ಲ, ಪಾರ್ಲಿಮೆಂಟು ಅದು ಬೇರೆ, ಅವ್ರನ್ನೇನು ಬಿಡಲ್ಲ. ಪಾರ್ಲಿಮೆಂಟ್ ಡಿ ಸಿ ಎಂ ಮತ್ತು ಸಿ ಎಂ ಬಿಟ್ಬಿಡೋಕ್ಕೇನು, ಈ ನೀರು ಬಿಟ್ಟರುವೆ ಪಾರ್ಲಿಮೆಂಟ್ ಸದಸ್ಯರು ಬಹಳ ಪ್ರಾಮುಖ್ಯ. ಪಾರ್ಲಿಮೆಂಟ್ ನಾನೇ ಅದನ್ನು ಹೇಳಿದೆ ನಿಮಗೆ 10 ಸಾರಿ ಹೇಳಿದ್ರಿ. ಬಂಗಾರಪ್ಪ ಇದ್ದಾಗ ಉಂಟು ಹೇಳ್ತೀರಿ, ಸ್ವಲ್ಪ ತಾಳ್ಮೆ, ನೀವು ತಾಳ್ಮೆ ಕಳ್ಕೊಂಡ್ರೆ ಹೆಂಗೆ? ಹೇಳ್ತೀನಿ ಹೇಳ್ದಲ್ಲ, ಹೇಳ್ದೆ. ಯಾರು ಇನ್ನೂ ಹೋಗೇ ಇಲ್ಲ ಮುಂದಕ್ಕೆ, ಇನ್ನು ಮುಂದಕ್ಕೆ ಹೋಗಿಲ್ಲ. ನೀವು ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಸ್ವಲ್ಪ ಶಾಂತವಾಗಿ ಕೇಳಿ. ನೀವು ಹಿಂಗೆ ಅಂದ್ಬಿಟ್ರೆ ಗತಿ ಹಂಗೆ. ನಾವು ಜಲಸಂಪನ್ಮೂಲ ಸಚಿವರ ಬಗ್ಗೆ ಈಗಾಗಲೇ ಹೇಳಿದೆ, ನೀವು ಕೇಳಿರಬೇಕು. ಮೇಕೆದಾಟು ಬಗ್ಗೆ ನೀವು ಮಾಡಿದ್ರಿ. ನೀವು ಮುಖ್ಯಮಂತ್ರಿಗಳಿಬ್ಬರು ಕೇಸನ್ನು ಹಿಂತಗೊಂಡ್ರಿ, ಬೇರೆಯವ್ರ ಕೇಸೆಲ್ಲ ಉಳಿದಿದೆ, ಅವ್ರ ಬಗ್ಗೆ ಯಾಕೆ ತಗೊಳ್ಳಿಲ್ಲ ಅಂತೇಳಿ ಈಗ ಹೇಳಿದ್ದೀನಿ. ಇದೇ ಸಾರಿ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ಗೌರವ ಇದೆ, ಪ್ರಶ್ನೆ ಬೇರೆ. ಆದರೆ ಹಿಂದೆ ಇದ್ದ ಸಿದ್ದರಾಮಯ್ಯನವ್ರ ಥರ ಇಲ್ಲ, ಭಾರಿ ಜೋರಿತ್ತು. ಒಂದು ರೀತಿ ಈ ಬಂಡೀಪುರದ ಹುಲಿ ಥರ ಕೂಗಾಡ್ತಾ ಇದ್ರು. ಈಗ ನಾನು ಈಗಾಗಲೇ ನೆನ್ನೆ ಹೇಳಿದ್ದೀನಿ, ಈ ಡಬ್ಬದ ಗಿಣಿ, ಡಬ್ಬ ಅಂದರೆ ಯಾವುದು ಗೊತ್ತಲ್ಲ, ನಿಮ್ಗೆ ನೋಡಿದಿರಲು ಗೊತ್ತಿಲ್ಲ. ಹಳ್ಳಿಲಿ ಇದು ಈ ಅಂಗಡಿ ಮುಂದೆ ಇಡ್ತಾರೆ, ಬೇರೆ ಮುಂದೆ ಇಡ್ತಾರೆ ಎಲ್ಲ. ಇದು ಅಲ್ಲ ಪಂಜರ ಅಲ್ಲ, ಶಾಸ್ತ್ರ ಹೇಳಿದ್ರು ಗಿಣಿ ಹೊರಗೆ ಬಂತದೆ, ಒಳ ಕೊಟ್ಟಾಗತ್ತೆ ಕಚ್ಕೊಂಡು ತಿರುಗಿ. ಆ ಥರ ಡಬ್ಬದ ಗಿಣಿ ಆಗಿದ್ದಾರೆ.
ಅವ್ರ ಬಗ್ಗೆ ಗೌರವ ಇದೆ. ಇನ್ನು ನನಗನ್ನಿಸ್ತದೆ ಅವರ ಪ್ರೌಢಿಮೆ ಇದೆಲ್ಲ ನೋಡಿದ್ರೆ ಇದೇ ಕೊನೆ ಅವ್ರದ್ದು, ಲಾಸ್ಟ್ ಕೊನೆಯ ಕೊಂಡಿ. ರಾಜಕಾರಣದಲ್ಲಿ ಒಂದು ಪ್ರಬುದ್ಧತೆ ಇರ್ತಕ್ಕಂಥ ವ್ಯಕ್ತಿ, ಇದು ಕೊನೆ. ನಾನೇನು ಹೇಳ್ತಾ ಇದ್ದೀನಿ, ಸರ್ವ ಪಕ್ಷಗಳ ನಿಯೋಗವನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಕರ್ಕೊಂಡು ಹೋಗಲ್ಲ ನೀವು? ಇಷ್ಟು ನಿಧಾನ ಆಗಬೇಕು. ನೀರೆಲ್ಲ ಹೋಗಿ ಕನ್ನಂಬಾಡಿ ನೀರೆಲ್ಲ ಖಾಲಿ ಆದಮೇಲೆ ನೀವು ಕರ್ಕೊಂಡು ಹೋಗ್ತೀರಾ? ಸರಿಯಲ್ಲ ಇದು. ನೀವು ಮತ್ತು ಉಪಮುಖ್ಯಮಂತ್ರಿಗಳು ಜವಾಬ್ದಾರಿ ಆಗ್ತೀರಿ. ಇವತ್ತು ಬೆಂಗಳೂರಿಗೆ ಕುಡಿಯುವ ನೀರು, ರೈತರಿಗೆ ಬೆಳೆಗೆ ನೀರು, ಇದು ನಿಜವಾಗಲೂ ನೀವೇ ಇದಕ್ಕೆ ಜವಾಬ್ದಾರಿ ಆಗ್ತೀರಿ. ಮುಂದಿನ ದಿನಗಳಲ್ಲಿ ಇದು ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ಆಗುತ್ತೆ. ಸಿದ್ದರಾಮಯ್ಯನವರೇ, ಶಿವಕುಮಾರ್ ಹುಡುಗಾಟ ಆಡಕ್ಕೆ ಹೋಗಬೇಡಿ. ಇದು ಬಹಳ ಗಂಭೀರವಾದಂಥ ತೀರ್ಮಾನವನ್ನು ನೀವು ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ನಾಳೆ ಹರಾಜ್ 12:30 ಗಂಟೆಗೆ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಯಾರು ಬೇಕಾದ್ರೂ ಬಂದು ಕೊಂಡ್ಕೊಳ್ಬೋದು. ಇಲ್ಲ ಅವರು ಗೌರವ ಕೊಡುವುದು ಬಿಡೋದು ಬೇರೆ ವಿಚಾರ. ನಾವು ಮಾತ್ರ ಪ್ರಾಮಾಣಿಕವಾಗಿ ಹೇಳೋದನ್ನೇ ಹೇಳಲೇಬೇಕು. ಅನ್ಯಾಯ ಅನ್ನೋದು ಅನ್ಯಾಯ ಹೇಳಲೇಬೇಕು. ನೀರು ಬಿಡ್ತಾ ಇರೋದು ನಿಜ ಬಿಡ್ತಾ ಇದ್ದಾರೆ, ಇದೆಲ್ಲ ಹೇಳಲೇಬೇಕು ನಾವು. ಅವರು ನಮ್ಮ ಮಾನ್ಯತೆ ಕೊಡಲಿ ಬಿಡಲಿ, ಮಾನ್ಯತೆಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಪ್ರಶ್ನೆ ಬೇಡ. ಕೊಡ್ತಾರೋ ಬಿಡ್ತಾರೋ, ಒಟ್ಟಾರೆ ನಾವಂತೂ ಇದ್ರ ಬಗ್ಗೆ ಹೋರಾಟ ಅನಿವಾರ್ಯ ಮಾಡ್ತಾ ಇದ್ದೀವಿ. ಇಲ್ಲ ನಾನು ಮಾತಾಡಿದ್ದೀನಿ, ನಿನಗೆ ಗೊತ್ತಿಲ್ಲ. ನಾನು ಪ್ರಾಮಾಣಿಕವಾಗಿ ಮಾತಾಡಿದ್ದೀನಿ. ಅಲ್ಲ, ಪ್ರತಿಭಟನೆ ಪ್ರಶ್ನೆ ಅಲ್ಲ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಏಕೆದಾಟಿದ್ದು ನಿಮಗೆ ಗೊತ್ತಿರಬೇಕು. ನಾನೇ ಮೊದಲು ಹೋಗಿ ಅಲ್ಲಿ ಶಂಕುಸ್ಥಾಪನೆ ಮಾಡಿದೆ. ಅಲ್ಲಿಗೆ ಹೋಗಿ ನಾನೇ ಹೋಗಿ ಇಲ್ಲಿ ಜಲ್ಲಿ ಕಲ್ಲು ಎಲ್ಲ ತಗೊಂಡೋಗಿ ಅಲ್ಲಿ ಶಂಕುಸ್ಥಾಪನೆ ಮಾಡ್ದೋ. ಕೇಸ್ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಅವರು ಈಗಾಗಲೇ ನಾನು ಅನೇಕ ಕಡೆ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಅವರಿಬ್ಬರಿಬ್ಬರೇ ಕೇಸ್ ತಗೊಂಡಿರೋದು ಇದು ಸರಿ. ಅವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸರಿ, ಅವ್ರದೇ ಸರ್ಕಾರ, ಅವ್ರದೇ ನ್ಯಾಯಾಂಗ, ಅವರೇ ಲಾ ಡಿಪಾರ್ಟ್ಮೆಂಟ್, ಎಲ್ಲ ಅವ್ರದೇ. ಎಲ್ಲರೂ ಸೇರಿ ಅವರಿಬ್ಬರದು ಕೇಸ್ ತಗೊಂಡಿದ್ದಾರೆ. ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತರದು ಎಲ್ಲರ ಕೇಸನ್ನು ತೆಗೆದುಕೊಳ್ಬೇಕು. 1 ವಾರ ಗಡುವು ಕೊಡ್ತೀವಿ, ಎಲ್ಲರದು ತೆಗೆದುಕೊಳ್ಳದೇ ಇದ್ದರೆ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ.